ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಒಂದು ವಾರ ಆಗೋಗ್ಬಿಟ್ಟಿತ್ತು ನನ್ನ ವ್ಲಾಗ್ ಎಲ್ಲ ಮಾಡಿ. ಹಳೇದೆಲ್ಲ ವಿಡಿಯೋಸ್ ಎಲ್ಲ ಇತ್ತಲ್ಲ, ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಟೈಮ್ ಆಗೋಯಿತು. ಹಾಗಾಗಿ ವ್ಲಾಗ್ಸ್ನ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅದಲ್ಲದೆ ನಾನು ಇವಾಗ ಶಾಪ್ಗೂ ಕೂಡ ಹೋಗ್ತಾ ಇದ್ದೀನಿ ಅಲ್ವಾ, ಎಡಿಟ್ ಮಾಡ್ಕೊಳ್ಳೋದು ಮತ್ತು ಇಲ್ಲಿ ವಿಡಿಯೋ ಮಾಡೋದೆಲ್ಲ ಅಂದರೆ ಸ್ವಲ್ಪ ಹಿಂಸೆ ಅನ್ನಂಗೆ ಅನಿಸ್ಬಿಡುತ್ತೆ. ಇನ್ನು ಸ್ವಲ್ಪ ದಿನ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದೇ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಇನ್ನು ಇವತ್ತು ಬೆಳಗಿನ ತಿಂಡಿಗೆ ಸ್ವಲ್ಪ ಚಪಾತಿ ಹಾಗೆ ಎಣ್ಗಾಯಿ ಎಲ್ಲ ಮಾಡಿ, ನನಗೆ ಸ್ವಲ್ಪ ರಾಗಿದು ಮಾಲ್ಟ್ ಎಲ್ಲ ಮಾಡ್ಕೊಂಡಿದ್ದೆ. ಅದೆಲ್ಲ ಏನೂ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಎಣ್ಗಾಯಿ ರೆಸಿಪಿನ ನಿಮ್ಗೆ ಆಲ್ರೆಡಿ ಒಂದ್ಸಲ ತೋರಿಸ್ಬಿಟ್ಟಿದ್ದೀನಿ. ಒಂದು 4 ಥರ ಮಾಡ್ಬೋದು, ಒಂದು 2 ಶೈಲಿಲಿ ಮಾಡೋದನ್ನ ನಿಮ್ಗಾಗಲೇ ತೋರಿಸಿದ್ದೀನಿ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರಲ್ಲ ಆ ಥರ ಮಾಡಿದ್ದೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು. ಅಪ್ಪಗೂ ತುಂಬಾ ಇಷ್ಟ ಆಯಿತು, ಚೆನ್ನಾಗಿ ಬಂದೈತೆ ಅಂತ ಹೇಳ್ತಾ ಇದ್ರು. ಇನ್ನಿವಾಗ ನಾನು ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ನನ್ನ ಕಸಿನ್ ಮನೆಗೆ ಹೋಗಬೇಕು, ಹಾಗಾಗಿ ಹೊರಡ್ತಾ ಇದ್ದೀನಿ. ಏನಂದರೆ ಅಮ್ಮನ ಮನೆದು ಕೂಡ ಪೂಜೆ ಎಲ್ಲ ಇದೆ ಅಲ್ವಾ, ಹಾಗಾಗಿ ಹೇಳ್ಬಿಟ್ಟು ಬರಬೇಕು. ಅದ್ದೂರಿಯಾಗಿ ಪತ್ರ ಎಲ್ಲನೂ ಮಾಡಿಸ್ಬಿಟ್ಟು ಎಲ್ಲರಿಗೂ ಹೋಗಿ ಕೊಟ್ಟು ಬರೋದು ಆ ಥರ ಎಲ್ಲ ಏನೂ ಮಾಡ್ತಿಲ್ಲ. ಸಿಂಪಲ್ಲಾಗಿ ತೀರಾ ಹತ್ರದವ್ರಿಗೆ ಮಾತ್ರ ಹೇಳ್ಬಿಟ್ಟು ಸಿಂಪಲಾಗಿ ಪೂಜೆನ ಮಾಡ್ತಾ ಇರೋದು. ಹಾಗಾಗಿ ಹೋಗಿ ಹೇಳ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮನೇ ಹೋಗಬೇಕಿತ್ತು, ಪಾಪ ಅವ್ರಿಗೆ ಊರಲ್ಲಿ ತುಂಬಾ ಕೆಲಸ. ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ಒಂದ್ಸಲ ಶೇರ್ ಮಾಡಿದ್ದೆ, ಏನು ಕೆಲಸ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು. ಇನ್ನಿವಾಗ ಅವರು ಒಬ್ಬರನ್ನೇ ಕರೆಸ್ಕೊಂಡು ಆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗ್ತಾಯಿದೆ. ಇನ್ನು ಇಲ್ಲಿಗೆ ಬಂದು ಅಲ್ಲಿಗೆ ಹೋಗೋಕ್ಕೆಲ್ಲ ಲೇಟ್ ಆಗಿಬಿಡುತ್ತೆ. ಸಂತೂನೇ ಹೋಗಿ ಹೇಳ್ಬಿಟ್ಟು ಬಂದುಬಿಟ್ಟು ಬಿಡು ಅಂತ ಹೇಳಿದರು. ಇನ್ನು ಅವನೊಬ್ಬನೇ ಏನು ಹೋಗೋದು, ನಾನು ಕೂಡ ಸುಮಾರು ದಿನ ಆಗಿತ್ತಲ್ಲ ಅವಳನ್ನ ನೋಡಿ ಅಂದ್ಬಿಟ್ಟು ನಾನು ಕೂಡ ಜೊತೆಯಲ್ಲಿ ಹೋಗ್ತಾ ಇದ್ದೀನಿ. ನಾವು ಬರ್ತಾನೆ ಟಿಫನ್ ಮುಗಿಸ್ಕೊಂಡು ಹೊರಡೋದು ಅಷ್ಟೇ. ಹಾಗೆ ಸುಮಾರು ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಿದ್ರಿ, ಯಾಕೆ ನಿಮ್ಮ ಹಸ್ಬೆಂಡ್ ಮನೆ ಕಡೆಯವರು ನಿಮ್ಮನ್ನು ನೋಡ್ಲಿಕ್ಕೆ ಬಂದಿಲ್ಲ, ಆಪ್ರೇಷನ್ ಆದರೂ ಕೂಡ ಅಂತ ಎಲ್ಲ ಹೇಳ್ಬಿಟ್ಟು. ನಮ್ಮ ಮಾವ ಬಂದಿದ್ದರು, ಅಂದರೆ ಲಾಸ್ಟ್ ವೀಕ್ ನಮ್ಮ ಮಾವ ಕೂಡ ಬಂದಿದ್ದರು. ಆ ಕ್ಲಿಪ್ಪಿಂಗ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಅಂದರೆ ಆಪ್ರೇಷನ್ ದಿನ ಬಂದಿರಲಿಲ್ಲ, ಅಮ್ಮ ಇದ್ದರು, ಹಾಗೆ ಸಂತು ಇದ್ದ, ಅದಲ್ಲದೆ ಅಪ್ಪು ಎಲ್ಲ ಇದ್ರಲ್ಲ. ಇನ್ನು ನಾವೇನು ಫೋನ್ ಮಾಡಿ ಕರೆಯೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದು. ಎಲ್ಲರನ್ನೂ ಹಾಸ್ಪಿಟಲಲ್ಲಿ ತುಂಬ್ಕೊಂಡು ಏನು ಮಾಡೋದು ಅಲ್ವಾ. ಹಾಗಾಗಿ ಇನ್ನು ನಮ್ಮ ಮಾವ ಬಂದಿದ್ದರು, ಹಾಗೆ ಅವರ ಅಕ್ಕ ಕೂಡ ಬಂದಿದ್ದರು, ಅಪ್ಪು ಅವ್ರ ಅಕ್ಕ ಕೂಡ ಬಂದಿದ್ದರು. ಬಂದು ನೋಡಿಕೊಂಡು ನಮ್ಮ ಮಾವ ಒಂದಿನ ಇದ್ಬಿಟ್ಟು ಅದಾದಮೇಲೆ ಅವರು ಊರಿಗೆ ಹೊರಟರು. ಆ ಕ್ಲಿಪ್ಪಿಂಗ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಇನ್ನು ಇದು ಗುರುವಾರದ ಸಂಜೆ ವ್ಲಾಗ್. ಇದು ನಮ್ಮ ಮಾವ ಹಾಗೆ ಇದು ನನ್ನ ಹಸ್ಬೆಂಡ್ ಅವ್ರ ಅಕ್ಕ, ಅವರು ಕೂಡ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದರು. ಸಂಜೆ ಬಂದರು, ಬೆಳಗ್ಗೆನೇ ನಮ್ಮ ಮಾವ ಊರಿಂದ ಬಂದಿದ್ರಂತೆ. ಅವ್ರ ಮಗಳು ಕೂಡ ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ಅಲ್ಲೋಗಿ ಮಕ್ಕಳನ್ನೆಲ್ಲ ನೋಡಿಕೊಂಡು ಒಟ್ಟಿಗೆ ಸಂಜೆ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡಿಕೊಂಡು ಸಂಜೆ ಬಂದಿದ್ದರು. ಸಂಜೆ ಅಂದರೆ ಒಂದು 7 ಗಂಟೆ ಅನ್ನಂಗೇನೋ ಬಂದಿದ್ರು. ಇನ್ನು ಅಪ್ಪು ಕೂಡ ಶಾಪಲ್ಲಿದ್ದರು. ಅವ್ರು ಬರೋದು ಮಾಮೂಲಿ ಒಂದು 9:30 10 ಗಂಟೆನೇ ಆಗೋಗ್ಬಿಡುತ್ತೆ. ಇನ್ನು ಇವ್ರು ಬರೋದು ನನಗೇನು ಗೊತ್ತಿರಲಿಲ್ಲ, ಅಪ್ಪನೂ ಕೂಡ ಏನೂ ಹೇಳಿರಲಿಲ್ಲ. ನಾನು ಮಾಮೂಲಿಯಾಗಿ ಡೈಲಿ ಬೇಗನೆ ಅಲ್ವಾ ಅಡುಗೆ ಮಾಡೋದು, ಹಾಗಾಗಿ ಸ್ವಲ್ಪ ಬೇಗನೆ ಅಡುಗೆಗೆಲ್ಲ ರೆಡಿನೇ ಮಾಡ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ನಮ್ಮ ಮಾವ ಎಲ್ಲ ಬಂದ್ರಲ್ಲ, ಹಾಗಾಗಿ ಸ್ವಲ್ಪ ಬೇಗ ಆಗೋ ಥರ ಸಿಂಪಲ್ಲಾಗಿ ಏನಾದರೂ ಮಾಡಿಬಿಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಶ್ರಾವಣ ಆಗಿರೋದ್ರಿಂದ ನಮ್ಮ ಮನೇಲಿ ನಾನ್ ವೆಜ್ ಎಲ್ಲ ತಿನ್ನಲ್ಲ, ಒಂದು ತಿಂಗಳವರೆಗೂ ನಾನು ತಿನ್ನಲ್ಲ. ಹಾಗಾಗಿ ವೆಜ್ಜೇ ಮಾಡಬೇಕು. ಮನೇಲಿ ಏನಿದೆ ಅಂತ ನೋಡಿದಾಗ ಪನ್ನೀರ್ ಕಾಣಿಸ್ತು. ಸರಿ, ಪನ್ನೀರಲ್ಲಿ ಏನಾದರೂ ಸ್ಪೆಷಲಾಗಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪಟ ಅಂತ ಹೇಳ್ಬಿಟ್ಟು ಪನ್ನೀರ್ ಫ್ರೈಡ್ ರೈಸ್ನ ಮಾಡೋಣ ಅಂತ ಅಂದ್ಕೊಂಡೆ. ಅದಾದರೆ ಸ್ವಲ್ಪ ಬೇಗ ಆಗೋಗ್ಬಿಡುತ್ತೆ, 1 ಪಾಟ್ ರೆಸಿಪಿ ಥರ. ಅದಲ್ಲದೆ ಚೆನ್ನಾಗೂ ಇರುತ್ತೆ. ಮಕ್ಕಳೆಲ್ಲ ಬಂದಿದ್ರಲ್ಲ, ಅವ್ರಿಗೆಲ್ಲ ಅನ್ನ ಸಾಂಬಾರು ಮುದ್ದೆ ಆ ಥರ ಎಲ್ಲ ಕೊಟ್ಟರೆ ಅಷ್ಟೊಂದು ಇಷ್ಟನೇ ಆಗೋಲ್ಲ ಇವಾಗಿನ ಮಕ್ಕಳಿಗೆ. ಏನೇ ಇದ್ದರೂ ಈ ನೂಡಲ್ಸು, ಪನ್ನೀರು, ಗಿನ್ನೀರು ಆ ಥರ ಎಲ್ಲ ಮಾಡಿಕೊಟ್ರೆ ಸ್ಪೆಷಲ್ಲಾಗಿ ಅವರು ಕೂಡ ಚೆನ್ನಾಗಿ ತಿಂತಾರೆ. ಹಾಗಾಗಿ ಪನ್ನೀರ್ ಫ್ರೈಡ್ ರೈಸ್ನೇ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಅದಲ್ಲದೆ ನಾನು ವಿಡಿಯೋನೆಲ್ಲ ಏನೂ ಶೂಟ್ ಮಾಡ್ಕೊಳ್ಳಿಲ್ಲ. ಇನ್ಸ್ಟಾದಲ್ಲಿ ಹಾಗೆ YT-ಯಲ್ಲೆಲ್ಲ ರೀಲ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ವ್ಲಾಗ್ ಏನೂ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಯಾಕಂದರೆ ಪನ್ನೀರ್ ಫ್ರೈಡ್ ರೈಸ್ ಎಲ್ಲ ಮಾಮೂಲಿಯಾಗಿ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಇದಲ್ಲದೆ ಸುಮಾರು ಸಲ ನಾನು ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅದೆಲ್ಲ ಏನೂ ಮಾಡ್ಲಿಕ್ಕೆ ಹೋಗಲಿಲ್ಲ. ಗಿಡದಿಂದ ಬಂದಿರೋದು ಯಾರು ಹೇಳಿದ್ರು? ಗೂಗಲಲ್ಲೆಲ್ಲ ಸುಳ್ಳು ಬರೋದು. ಹಸು ಮಗು ಗಾನೆ ಮಗ ಹಾಕ್ಬಿಟ್ಟು ಓ ಏನ್ ಪ್ಯಾಂಟ್ ಹಾಕೊಂಡ್ಬಿಟ್ಟಿದ್ಯಾ ಪಂಚಸ್ವಾಮಿ? ಪಂಚೆ ಈಗ ಮಳೆ ಹಾಕಲ್ಲ ಎಲ್ಲ ಬದಿ ಎಲ್ಲ ಯಾರಿಗೆ ತಿಂದಪ್ಪ? ಹೇಳ್ತಿದ್ದಪ್ಪ ತಿಂದಿಟ್ಟು. ಏನ್ ಸಮಾಚಾರ? ಮಳೆ ಬೆಳೆ ಹಂಗೈತೆ. ಬೆಳಿಗ್ಗೆ ತ್ರಿಬಲ್ ಫಿಲಮ್ ಬೇಕಂತೆ. ನಾಳೆ ಹೋಗಿ ಮ್ಯಾಮು
ಹಾರ ತೋರಿಸ್ತಾರೆ. ಸಿಗದಾರಂತೆ. ನೀನ್ ಫೋನ್ ನೋಡ್ಕೊಂಡು 24 ಗಂಟೆ ಕೂತಿದ್ರೆ ಗಾರೆ ಕೆಲಸ ಫಿಕ್ಸ್ ನಿನಗೆ. ಯಾವ್ದಾದ್ರು ಒಂದು ಬಿಲ್ಡಿಂಗ್ ಹುಡ್ಕೊಂಡ್ಬಿಡು, ಕಾಂಟ್ರಾಕ್ಟರ್ ಆಗಿ. ಮತ್ತೆ ಫೋನ್ ಯಾಕೆ ಇಟ್ಕೊಂಡಿದ್ಯಾ? ತಾನೇ ಚೆನ್ನಾಗಿ ನೋಡ್ತಾನೆ. ಇನ್ನು ಅಡುಗೆ ಕೆಲಸ ಎಲ್ಲ ಬೇಗನೆ ಮುಗ್ದೋಯ್ತು. ಪನ್ನೀರ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಎಷ್ಟೊತ್ತಾಗುತ್ತೆ ಅಲ್ವಾ, ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು. ಆದರೆ ಅಪ್ಪನೂ ಬರಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಏನೋ ಮಾಡಿರಲಿಲ್ಲ. ಇನ್ನು ಊರಿಂದ ನಮ್ಮ ಅವ್ವ ಬಂದುಬಿಟ್ಟು ಅಲಸಂದೆ ಕಾಳೆಲ್ಲ ತೊಗೊಂಡು ಬಂದಿದ್ರು. ಅಲಸಂದೆ ಕಾಳು ಮತ್ತು ಗಿಣ್ಣು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹಾಲೆಲ್ಲ ತೊಗೊಂಡು ಬಂದಿದ್ರು. ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ಅಲಸಂದೆ ಕಾಳು ಇತ್ತಲ್ಲ ಅದನ್ನು ಸುಲಿದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಸುಲ್ಕೊಳ್ತಾ ಇದ್ದೋ. ಹಂಗೆ ಸುಮ್ಮನೆ ಕುತ್ಕೊಂಡು ಮಾತಾಡಿಕೊಂಡು. ನಂಗೆ ಯಾಕೋ ರೈಸ್ ಬೇಡ ಅನ್ಸುತ್ತೆ, ನಾನು ಹೊರಗಡೆ ತಿನ್ಕೊಬತ್ತೀನಿ. ನೀವು ಊಟ ಬಂದು ಅನ್ನ ಸಾರು ಇದೆ ಊಟ ಮಾಡ. ಹೌದಾ? ಅನ್ನ ಸಾರು ಇದ್ರೆ ತಿಂತೀನಿ. ಅದೇನು 20 ಜನಕ್ಕಾಗುವಷ್ಟು ಮಾಡಿಟ್ಟಿದ್ದೀರಾ? ವಿಡಿಯೋದವರು ಚೆನ್ನಾಗೈತೆ ಅಂದ್ರು. ಎಕ್ಸ್ಟ್ರಾ ಆಯ್ತು. ಇಲ್ಲೇ ತೊಳ್ಕೊತೀರಾ? ಅಪ್ಪ ನಾನು ಅಮ್ಮ ಅನ್ನ ಸಾಂಬಾರ ಫ್ರೈಡ್ ರೈಸ್ ಏನ್ ತರ್ಬೇಕು? ಅದೊಂಚೂರು ಹಾಕು ತಿನ್ಲಿ. ಸ್ವಲ್ಪ ಕೊಡ್ತೀನಿ. ಇದು ತಿನ್ನಂಗಿದ್ರೆ ತಿನ್ರಿ, ಇಲ್ಲಾಂದ್ರೆ ಅನ್ನ ಸಾಂಬಾರ್ ಬಾ. ಸುಮ್ಮನಿರಲ್ಲ, ತಲೆ ಮಾಡ್ಬಿಡ. ತರಕಾರಿ ಎಲ್ಲ ತಿನ್ನಲ್ಲ, ಅವನೇ ತಿನ್ನ ತರಕಾರಿ ಸ್ವಲ್ಪನೇ ತರಕಾರಿ ಹಾಕಿದ್ರು. ಐದು ಮಾಮ ಅತ್ತೆ ಜೊತೆ ಕುತ್ಕೊಂತೀನಿ, ಊಟ ಮಾಡ್ರಿ. ಸ್ವಲ್ಪನೇ ಇರೋದು ತಿನ್ನಪ್ಪ. ಹೆಂಗೈತೆ ಟೆಕ್ಸ್ಟೈಲ್? ಏನ ಮಕ್ಕ ಎಲ್ಲ ಹಿಂಡ್ತಾ ಇದ್ದೀರಾ? ಏನು ನಾವು ತರಕಾರಿ ಗೊತ್ತಾಗಲ್ಲ. ಹೆಂಗೈತಪ್ಪ? ಸ್ವಲ್ಪ ಏನು ಹಾಕ ಫುಲ್ ತಿಂತೀಯಾ? ಚೆನ್ನಾಗೈತೇನಪ್ಪ? ಇದೇನ್ರು ಗೋಬಿ? ಮಾಮೂಲಿ ಗೋಬಿ. ಈ ಕಲರ್ ಇದೆ. ಕಲರ್ ಕಲರ್ ಹಾಕೊಂಡಿದ್ದಾವ? ಇನ್ನು ನನ್ನ ಹಸ್ಬೆಂಡ್ ಬರುವಾಗ ಸ್ವಲ್ಪ ಗೋಬಿನೂ ಕೂಡ ತೊಗೊಂಡು ಬಂದಿದ್ದರು. ಬರೀ ಫ್ರೈಡ್ ರೈಸ್ ಮಾಡಿದ್ದೆ ಅಲ್ವ ನಾನು, ಅದಕ್ಕೆ ನೆಂಚ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಏನಾದರೂ ಸೈಡ್ ಡಿಶ್ ಮಾಡೋಣ ಅಂತ ಅಂದ್ಕೊಂಡೆ. ಅದರ ತರಕಾರಿ ಎಲ್ಲನೇ ಖಾಲಿ ಆಗೋಗ್ಬಿಟ್ಟಿತ್ತು ಇವತ್ತು. ಹಿಂಗೆ ಯಾರಾದರೂ ಮನೆಗೆ ಬಂದಾಗಲೇ ಮನೇಲಿ ಏನಾದರೂ ಒಂದು ವಸ್ತು ಇರೋಲ್ಲ. ಅರ್ಜೆಂಟಲ್ಲಿ ಏನಾದರೂ ಮಾಡಬೇಕು ಅಂದರೆ ತಲೆ ಕೂಡ ಓಡೋದೇ ಇಲ್ಲ ಆ ಟೈಮಲ್ಲಿ. ಇನ್ನು ಮನೇಲೂ ತರಕಾರಿ ಎಲ್ಲ ಏನೂ ಇರಲಿಲ್ಲ, ಬರೀ ಪನ್ನೀರು ಸ್ವಲ್ಪ ತರಕಾರಿ ಇತ್ತು, ಅದನ್ನೇ ಹಾಕ್ಬಿಟ್ಟು ಫ್ರೈಡ್ ರೈಸ್ ಮಾಡಿದ್ದು. ಏನಾದರೂ ಪಲ್ಯ ಗಿಲ್ಯ ಮಾಡೋಣ ಅಂತ ಅಂದ್ಕೊಂಡೆ, ಅದಾದಮೇಲೆ ಬೇಡ ಅಂತ ಹೇಳಿದ್ರು. ಸುಮ್ಮನೆ ಅದೇ ನಾನು ಕೂಡ ತರಕಾರಿ ಬೇರೆ ಇರಲಿಲ್ವಲ್ಲ, ಸರಿ ಇದರಲ್ಲೇ ಹೆಂಗೋ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಬರುವಾಗ ಸ್ವಲ್ಪ ಗೋಬಿ ಕೂಡ ತೊಗೊಂಡು ಬಂದಿದ್ದರು. ನೆಂಚ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ, ಬರೀ ಫ್ರೈಡ್ ರೈಸ್ ಏನು ಅಂತ ಹೇಳ್ಬಿಟ್ಟು. ಇನ್ನು ಕೆಲವೊಬ್ಬರು ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ, ನಿಮಗೆ ಸರ್ಜರಿ ಆಗಿದ್ರು ಕೂಡ ಯಾಕೆ ನಿಮ್ಮ ಹಸ್ಬೆಂಡ್ ಮನೆ ಕಡೆಯವ್ರು ಯಾರೂ ಬಂದೇ ಇಲ್ಲ, ಹಾಸ್ಪಿಟಲ್ಗೂ ಬಂದಿರಲಿಲ್ಲ, ಮನೆಗೂ ಕೂಡ ಬರಲಿಲ್ವಾ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದೊಂಚೂರು ವಿಡಿಯೋನ ಮಾಡಿಕೊಂಡೆ. ಇನ್ನು ಸರ್ಜರಿ ಆಗುವಾಗ ಯಾಕೆ ಬಂದಿಲ್ಲ ಅಂದರೆ ಅಮ್ಮ ಇದ್ದರು, ಸಂತು ಇದ್ದ, ಹಾಗೆ ಅಪ್ಪು ಎಲ್ಲರೂ ಇದ್ದರು ಅಲ್ವಾ, ಹಂಗಾಗಿ ಅಪ್ಪುನೇ ಬೇಡ ಅಂತ ಅಂದ್ರಂತೆ. ನಾವೆಲ್ಲ ಇದ್ದೀವಿ ಮತ್ತು ನೀವೇನಕ್ಕೆ ಬರ್ತೀರಾ ಅಂತ ಹೇಳ್ಬಿಟ್ಟು ಹಾಗಾಗಿ ಬಂದಿರಲಿಲ್ಲ. ಇನ್ನು ಇವಾಗ ಬಂದು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದರು. ಕೆಲವೊಬ್ಬರೆಲ್ಲ ಕಮೆಂಟಲ್ಲಿ ಕೇಳ್ತಿರ್ತೀರಾ, ಯಾಕೆ ನೀವು ಬರೀ ನಿಮ್ಮ ಫ್ಯಾಮಿಲಿಯವ್ರನ್ನ ಮಾತ್ರ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀರಾ, ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿಯವ್ರನ್ನೆಲ್ಲ ಶೇರ್ ಮಾಡ್ಕೊಳಲ್ಲ ಅಂತ ಹೇಳ್ಬಿಟ್ಟು. ಹಾಗೇನಿಲ್ಲ, ನನಗೆ ಇವ್ರನ್ನ ಮಾಡಬೇಕು, ಇವ್ರದ್ದು ವಿಡಿಯೋ ಮಾಡಬಾರ್ದು ಅಂತೆಲ್ಲ ಏನಿಲ್ಲ. ನಮ್ಮ ಮನೆಗೆ ಯಾರು ಬಂದರೂ ಕೂಡ ನಾನು ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ನಾನೇನಾದರೂ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ, ಅವತ್ತು ಯಾರಾದರೂ ನಮ್ಮ ಮನೆಗೆ ಗೆಸ್ಟ್ ಬಂದರು ಅಂದರೆ ಅವ್ರನ್ನೂ ಕೂಡ ಶೇರ್ ಮಾಡ್ತೀನಿ, ಪರ್ಮಿಷನ್ ಕೇಳಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ, ನಿಮ್ದೊಂಚೂರು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳ ಅಂತೇಳಿ. ಮಾಡ್ಕೊ ಅಂತ ಅಂದರೆ ನಾನು ಅವ್ರದ್ದು ಕೂಡ ವಿಡಿಯೋನ ಮಾಡ್ಕೊಂಡಿರ್ತೀನಿ. ಆ ಥರ ಎಲ್ಲ ಏನಿಲ್ಲ, ಯಾರದೇ ಆದರೂ ಸರಿ ನಾನು ವಿಡಿಯೋನ ಮಾಡ್ಕೊಳ್ತೀನಿ. ಇವ್ರದ್ದು ಮಾಡಬೇಕು, ಇವ್ರದ್ದು ಮಾಡಬಾರ್ದು ಆ ಥರ ಎಲ್ಲ ಏನಂದರೆ ಏನೂ ಇಲ್ಲ ನನ್ನ ಮನಸ್ಸಲ್ಲಿ. ಅದಲ್ಲದೆ ಮನೆಗೆ ನಾವು ಆಲಕ್ಸ್ಲಿಕ್ಕೆ ಬಂದಿದ್ವಲ್ಲ, ಆವಾಗಲೂ ಕೂಡ ನಮ್ಮ ಮಾವ ಬಂದಿದ್ದರು, ಹಾಗೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಕೂಡ ಬಂದಿದ್ದರು. ಆ ವ್ಲಾಗ್ನೂ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಆ ವ್ಲಾಗಲ್ಲಿ ಕೆಲವೊಬ್ಬರಿಗೆ ಗೊತ್ತಿರೋ
ಖುಷಿಯಾಗಿರುತ್ತೆ. ಯಾಕಂದರೆ ಅಪ್ಪನೇ ಹೇಳಿದ್ದಾರೆ ಇವ್ರು ನಮ್ಮ ಅಪ್ಪ ಹಾಗೆ ಇವ್ರು ನಮ್ಮ ಅಕ್ಕ ಅಂತ ಹೇಳಿ ಯಾರಾದರೂ ಹೊಸ್ದಾಗಿ ನನ್ನ ವ್ಲಾಗ್ಸ್ನ ನೋಡ್ತಿರ್ತೀರಲ್ಲ ಅವರು ನೋಡಿಲ್ಲ ಅಂತ ಅಂದ್ಕೊಳ್ತೀನಿ, ಹಾಗಾಗಿ ಕೇಳ್ತಿರ್ತೀರ. ಇನ್ನು ಎಲ್ಲರ ಮನೆ ಥರನೂ ನಮ್ಮ ಮನೇಲೂ ಕೂಡ ಬರ್ತಾರೆ ಹೋಗ್ತಾರೆ. ಕೆಲವೊಮ್ಮೆ ಮನಸ್ತಾಪ ಇರುತ್ತೆ, ಕೆಲವೊಮ್ಮೆ ಚೆನ್ನಾಗಿರ್ತೀವಿ, ಆ ಥರ ಅಷ್ಟೇ. ಎಲ್ಲರ ಮನೇಲೂ ಹಂಗೆ ಅಲ್ವಾ, ಸಾಮಾನ್ಯವಾಗಿ. ಬೇರೆ ಥರ ಇನ್ನೇನಿಲ್ಲ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಅಪ್ಪು ಅವ್ರ ಅಕ್ಕ ಕೂಡ ಹೊರಟ್ರು. ಅವರು ಇಲ್ಲೇ ಬೆಂಗಳೂರಲ್ಲೇ ಇರೋದ್ರಿಂದ ಬೆಳಗ್ಗೆ ಸ್ಕೂಲ್ ಕೂಡ ಮಕ್ಳಿಗಿರುತ್ತೆ. ಅವರು ಈ ಥರ ಕಾಯ್ತಾ ಇರ್ತಾರೆ, ಅವ್ರ ತಾತ ಅಜ್ಜಿ ಏನಾದರೂ ಊರಿಂದ ಬಂದರೆ ಹೆಂಗೋ ಒಂದಿನ ರಜಾ ಹಾಕ್ಬೋದಲ್ಲ, ಸ್ಕೂಲ್ಗೆ ತಪ್ಪಿಸ್ಕೊಳ್ಬೋದಲ್ಲ ಅಂತ ಹೇಳ್ಬಿಟ್ಟು, ಹಾಗಾಗಿ ಲೇಟ್ ಆದರೂ ಪರವಾಗಿಲ್ಲ ಹೊರಟ್ಬಿಡೋಣ, ಇನ್ನು ನಾಳೆ ಅವರು ಸ್ಕೂಲ್ಗೆ ಹೋಗಲ್ಲ, ರಜಾ ಹಾಕ್ಬಿಡ್ತಾರೆ ಅಂತ ಹೇಳಿ ಅವರು ಕೂಡ ಹೊರಟ್ರು. ಇನ್ನು ನಮ್ಮ ಮಾವ ಇದ್ದರು, ಅವರು ಬೆಳಗ್ಗೆ ಊರಿಗೆ ಹೊರಟಿದ್ದು. ಬೆಳಗ್ಗೆ ಅವ್ರ ಮಗಳ ಮನೇಲಿ ಇದ್ರಲ್ಲ, ಹಾಗಾಗಿ ಇನ್ನು ಇವಾಗ ನಮ್ಮ ಮನೇಲಿ ಇದ್ಬಿಟ್ಟು ಬೆಳಗ್ಗೆ ಅವರು ಕೂಡ ಊರಿಗೆ ಹೊರಡಬೇಕು. ನಾನು 10:30ಗೆ ರೆಡಿ ಆಗಿದ್ದೀನಿ. 10:30 ಅಷ್ಟರಲ್ಲಿ ಬಾರಪ್ಪ ಬೇಗ ಹೊರಡೋಣ, ಬೇಗ ಬರ್ಬೋದು ಅಂತ ಹೇಳ್ಬಿಟ್ಟು 11:30ಗೆ ಬಂದಿದ್ದಾನೆ. 1 ಗಂಟೆ ನಂಗೆ ಕಾಯ್ದು ಸಾಕಾಗೋಯ್ತು. ಇವಾಗ ಮುಖ ನೋಡ್ತಾನೆ ಸುಮ್ಮನೆ, ಏನು ಗೊತ್ತಿಲ್ದಿರೋ ಪಾಪದ ಥರ. ಇನ್ನು ನಮ್ಗೆ ಅವಾಗ ಒಂದ್ಸಲ ಹೆಂಗಾಗಿ ತಿನ್ಬೇಕು ಅನಿಸ್ತದೆ ಕಣಕ ಅಂತ ಅಂತಿದ್ಲು. ಅವಳಿಗೆ ಮಾಡೋಕ್ಕೆ ಬರಲ್ಲ ಅಷ್ಟಾಗಿ, ಏನಾದರೂ ಯೂಟ್ಯೂಬ್ ಏನಾದರೂ ನೋಡಿಕೊಂಡು ಅಡುಗೆನ ಮಾಡ್ತಾಳೆ. ನಾನೊಂದು ಹೋಟ್ಲಲ್ಲಿ ತಿಂದಿದ್ದೆ, ಟೇಸ್ಟ್ ಚೆನ್ನಾಗಿತ್ತು. ಆ ಓಡೋ ಅರ್ಜೆಂಟಲ್ಲಿ ನಾವು ಹೋಟ್ಲು ಅಡ್ರೆಸ್ನೇ ಮರ್ತುಬಿಟ್ಟು, ಅಂದರೆ ನೋಡ್ಕೊಂಡಿಲ್ಲ ಯಾವ ಹೋಟ್ಲಲ್ಲಿ ತಿಂದಿದ್ದು ಅಂತ ಹೇಳ್ತಿದ್ಲು. ಅಂದರೆ ನಮ್ಮ ಚಿಕ್ಕಿಗೆ ಆಪ್ರೇಷನ್ ಆಗಿತ್ತಲ್ಲ, ಆವಾಗ ಅಲ್ಲೇ ಹತ್ರದಲ್ಲಿರೋ ಯಾವುದೋ ಒಂದು ಹೋಟ್ಲಲ್ಲಿ ಅವರು ಹೆಣ್ಗಾಯಿ ಮತ್ತು ಜೋಳದ ರೊಟ್ಟಿನ ತಿಂದಿದ್ರಂತೆ. ಅದು ಯಾವ ಹೋಟೆಲ್ ಅನ್ನೋ ಹೆಸರು ನೋಡ್ಕೊಂಡಿಲ್ಲ, ಸುಮ್ಮನೆ ತಿಂದ್ಬಿಟ್ಟು ಟೇಸ್ಟ್ ಸಖತ್ತಾಗಿತ್ತು ಅಂತ ಹೇಳಿ ಹೇಳ್ತಿದ್ಲು. ಅದೆಲ್ಲೋ ತಿಂದೋ ಅಕ್ಕ, ಅದು ಯಾವ ರೋಡ್ಗೆ ಹೋಗಿದ್ದು ಅಂತಲೂ ಗೊತ್ತಾಗಲಿಲ್ಲ. ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಆ ಥರ ಯಾವಾಗಾದ್ರೂ ಮಾಡಿಕೊಡು, ತಿನ್ನಬೇಕು ಅನಿಸ್ತದೆ ಅಂತಿದ್ಲು. ಸರಿ ಅಂದ್ಬಿಟ್ಟು ಇವತ್ತು ಹೆಂಗಿದ್ರು ಹೋಗ್ತಿದ್ನಲ್ಲ, ಅವಳಿಗೂ ಆಗುತ್ತೆ ಅಂದ್ಬಿಟ್ಟು ಮಾಡಿದ್ದೀನಿ. ಇನ್ನು ಸಂತನೂ ಕೂಡ ತಿಂತಾನೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡಿದೆ. ಆಮೇಲೆ ನೆನಪಾಯ್ತು ಇವತ್ತು ಶನಿವಾರ ಅವನು ತಿನ್ನಲ್ಲ ಅಂತ ಹೇಳ್ಬಿಟ್ಟು, ಸರಿ ಅಂತ ಸುಮ್ಮನಾಗಿ ಆಯ್ತಿನ ಹೊರಡಬೇಕು. ಬನ್ನಿ, ಬ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ, ಬ್ಲಾಗ್ ಪೂರ್ತಿಯಾಗಿ ನೋಡಿ ಆಯಿತಾ. ಇನ್ನು ಇವತ್ತು ವೇರ್ ಮಾಡಿರೋ ಈ ಡ್ರೆಸ್ ಬಂದುಬಿಟ್ಟು ಮೀಶೋಯಿಂದ ಪರ್ಚೇಸ್ ಮಾಡಿರೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ, ಕಾಟನ್ದು ಅಂತ ಅನಿಸುತ್ತೆ, ಪ್ಯೂರ್ ಕಾಟನ್ನ ಏನೋ ಗೊತ್ತಿಲ್ಲ ನನಗೆ, ಬಟ್ ಒಟ್ಟಿನಲ್ಲಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಒಂದು ದುಪ್ಪಟ್ಟ ಕೂಡ ಕೊಟ್ಟಿದ್ದಾರೆ. 350 ರೂಪಾಯಿ ಅಷ್ಟೇ. ಇದು ಡೆಲಿವರಿ ಚಾರ್ಜು ಎಲ್ಲನೂ ಸೇರಿಸ್ಬಿಟ್ಟು 410 ರೂಪಾಯಿನೂ ಆಯಿತು. ಕೊಟ್ಟಿದ್ದ ದುಡ್ಡಿಗೆ ನಿಜವಾಗ್ಲೂ ಎಕ್ಸ್ಟ್ರಾ ವರ್ತ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಸ್ವಲ್ಪ ಹೊರಗಡೆ ಬೆಳಕಲ್ಲಿ ತೋರಿಸಿದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಸಂತನು ಬಂದಲ್ಲ, ಅವನೇನು ಊಟ ಮಾಡಲಿಲ್ಲ ಇವತ್ತು ಶನಿವಾರ ಅಂತ ಅಂದ್ಬಿಟ್ಟು, ಹಾಗಾಗಿ ಬೇಗನೆ ಹೊರಟು. ಇನ್ನು ಅಪ್ಪುಗೆ ಇವತ್ತು ರಜಾ ಅಲ್ವಾ, ಹಾಗಾಗಿ ಅವರು ಶಾಪಲ್ಲಿದ್ದರು. ನಾವೇನಾದರೂ ಈ ಥರ ನಾನು ಹೊರಗಡೆ ಹೋಗಬೇಕು ಅಂದರೆ, ಇನ್ನು ಅಪ್ಪು ಏನಾದರೂ ಮನೇಲೇ ಇದ್ದರೆ ಅವ್ರಿಗೆ ಹೇಳ್ಬಿಟ್ಟೆ ಹೋಗೋದು. ಅದೇನೋ ಅಭ್ಯಾಸ ಆಗೋಗ್ಬಿಟ್ಟಿದೆ. ಶಾಪಿಗೆ ಬಂದೊಂದ್ಸಲ ಹೊರಡ್ತೀನಿ ಅಪ್ಪು ಅಂತ ಹೇಳ್ಬಿಟ್ಟೆ ನಾನು ಯಾವಾಗ್ಲೂ ಹೋಗೋದು. ಇನ್ನು ಅವರಿಬ್ರು ಏನೋ ಮಾತಾಡ್ಕೊಂಡು ಕೂತಿದ್ರು. ಇನ್ನು ಹನಿ ಬೇರೆ ಬೀಳ್ಲಿಕ್ಕೆ ಶುರುವಾಗಿ ಹೋಗ್ಬಿಡ್ತು. ನಾನು ಕೂಡ ಶಾಪಿಗೆ ಬಂದೆ, ಆವಾಗ ಹನಿ ಬೇರೆ ಬೀಳ್ಲಿಕ್ಕೆ ಶುರುವಾಗಿ ಹೋಗ್ಬಿಡ್ತು. ಸರಿ ನಿಂತ ಮೇಲೇ ಹೊರಡೋಣ, ಏನು ಅಷ್ಟೊಂದು ಅರ್ಜೆಂಟ್ ಏನಿಲ್ಲ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರೋಣ ಅಂತ ಅಂದ್ಕೊಂಡು ಸುಮ್ಮನಾದೋ, ನಿಧಾನಕ್ಕೆ ಹೋಗೋಣ ಅಂತ. 1 ಲಕ್ಷ ನಿಜ, ಸೀರಿಯಸ್ ಆಗಿ 10 ಸಾವಿರ ಕೊಡಿ ಸದ್ಯಕ್ಕೆ. 2 ಸೀರೆ ತಗೋತೀನಿ. ತಗೊಳ್ಳೋ ಲೋನ್ ಇರುತ್ತಲ್ಲ, 5 ತಿಂಗಳು ಲೋನ್ ಅನ್ಕೊಳ್ತೀನಿ. ಅವೆಲ್ಲ ಬೇಡ, ಕ್ಯಾಶ್ ಫುಲ್ ಕ್ಯಾಶ್. ಇವಾಗ ಫುಲ್ ಕ್ಯಾಶ್ ಮೇಲೆ ತರ್ತೀರಾ? ಫುಲ್ ಕ್ಯಾಶ್ ಮೇಲೆ ತರೋದ್ರೆ 1 ಲಕ್ಷ ಕೊಡ್ತೀನಿ. ಆಯ್ತಪ್ಪ, ನೀ ಸಾಲ ಮಾಡೆಲ್ಲ ಕೊಡೋದ್ ಬೇಡ ನಮ್ಗೆ. ಸಾಲ ಅಲ್ಲೆಲ್ಲ ಸೆಕೆಂಡ್ರಿ. ಅದೆಲ್ಲ ಸೆಕೆಂಡ್ರಿ. ಆಮೇಲೆ ಯಾರಾದ್ರೂ ಬಂದ್ ನಿನ್ನ ಸಾಲ ಮಾಡಿದ್ಯಾ ಅಂತ ಕೇಳಿ ಅಂತ ಹಂಗೆ ಕೊಳಿತಾ ಇದ್ರೆ ಕೊಡು, ಇಲ್ಲ ಅಂದ್ರೆ ಬೇಡ ನಮ್ಗೆ. ಇನ್ನು ಹನಿ ಬೀಳೋದು ಯಾಕೋ ನಿಲ್ಲುತ್ತೆ ಅನ್ನೋ ಥರ ಕಾಣಿಸ್ಲೇ ಇಲ್ಲ. ಸರಿ ಹೊರಟ್ಬಿಡೋಣ, ಇನ್ನು ಲೇಟಾಗಿ ಹೋಗ್ಬಿಡುತ್ತೆ. ಅವ್ರ ಮನೆ ಬೇರೆ ಇರೋದು ತುಂಬಾ ದೂರ, 1.5 ಅವರ್ 2 ಅವರ್ಸ್ ಆಗುತ್ತೆ ಅವ್ರ ಮನೆಗೆ ಹೋಗೋ ಅಷ್ಟರಲ್ಲಿ. ಹಾಗಾಗಿ ಬೇಗನೆ ಹೊರಡೋಣ ಅಂತೇಳಿ ಹೊರಟು. ಇನ್ನು ಅವಳಿಗೆ ಏನಾದರೂ ಹಣ್ಣೇನಾದರೂ ತೊಗೊಂಡೋಗೋಣ ಅಂತೇಳಿ ದಾಸರಳ್ಳಿಲೇ ಸ್ವಲ್ಪ ಹಣ್ಣೆಲ್ಲನೂ ತೊಗೊಳ್ತಾ ಇದ್ದೀನಿ. ತುಂಬಾ ರೇಟ್ ಅಲ್ವಾ ಇವಾಗ ಹಣ್ಣುಗಳಿಗಂತೂ, ಎಲ್ಲಿ ತೊಗೊಂಡ್ರು ಅಷ್ಟೇ. 1 kg ಆ್ಯಪಲ್ಗೆ 200 ರೂಪಾಯಿ 250 ರೂಪಾಯಿ ಹೇಳ್ತಾರೆ. ನಮ್ಮ ಮನೆ ಹತ್ರನೇ ಪರವಾಗಿಲ್ಲ ಅಂತ
ಅನ್ನಿಸ್ತು. ನಮ್ಮನೆ ಹತ್ರನೇ 180 ರುಪೀಸ್ಗೆಲ್ಲ ಆ್ಯಪಲ್ ಸಿಗ್ತಾಯಿತ್ತು. ನಾನು ಅಲ್ಲಿ ಹೋಗುವಾಗ ತೊಗೊಳ್ಳೋಣ, ಸುಮ್ಮನೆ ಇಲ್ಲೇನಕ್ಕೆ ತೊಗೊಂಡೋಗೋದು ಅಂತ ಹೇಳಿ ಸುಮ್ಮನೆ ಅದೇ. ಇಲ್ಲಿ ಬಂದರೆ ಇಲ್ಲೂ ಸ್ವಲ್ಪ ರೇಟು ದುಬಾರಿನೇ ಇತ್ತು. ನಾನು ಅದಲ್ಲದೆ ಒಂದು 15 ದಿನ ಆಗೋಗ್ಬಿಟ್ಟಿದೆ ಮನೆಗೆ ಹಣ್ಣುಗಳನ್ನೆಲ್ಲ ತಂದು. ನಾನು ನೋಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರಲ್ಲ, ಅವರೇ ಹಣ್ಣುಗಳನ್ನೆಲ್ಲ ತಂದು ಕೊಟ್ಬಿಟ್ಟಿರ್ತಾರೆ. ಅದನ್ನೇ ತಿಂದು ಖಾಲಿ ಮಾಡೋದಾಗೋಗ್ಬಿಟ್ಟಿದೆ. ಯಾವಾಗಲೂ ಹಂಗೆ ಅಲ್ವಾ, ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ನೋಡ್ಕೊಂಡು ಹೋಗೋಕೆ ಬಂದವರೆಲ್ಲ ಹಣ್ಣು ಗಿಣ್ಣು ಎಲ್ಲ ತಗೊಬಂದು ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಇನ್ನು ನಾವು ಚಿಕ್ಕವರಿರುವಾಗ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅನ್ನೋದನ್ನೇ ಕಾಯ್ತಾ ಇರ್ತಿದ್ದೋ ನಾವು. ಯಾಕಂದರೆ ಯಾರಾದರೂ ಬರ್ತಾರಲ್ಲ, ಆವಾಗ ಹಣ್ಣು ಗಿಣ್ಣು ಬ್ರೆಡ್ಡು ಎಲ್ಲನೂ ತಂದುಕೊಟ್ಟು ಹೋಗ್ಬಿಡೋರು. ನಮಗೇನು ಒಂಥರ ಖುಷಿ. ಹುಷಾರಿಲ್ದವ್ರು ತಿಂತಾರೋ ತಿನ್ನಲ್ವೋ ಗೊತ್ತಿಲ್ಲ, ನಾವಂತೂ ಚೆನ್ನಾಗಿ ತಿನ್ಕೊಳ್ತಾ ಇದ್ದೋ ಚಿಕ್ಕವರಿರುವಾಗೆಲ್ಲ. ಒಂಥರ ಅದು ನೆನಪಾಗ್ತಾಯಿತ್ತು. ಸಂಜೆ ಜೊತೆ ಅದನ್ನೇ ಮಾತಾಡ್ತಾ ಬರ್ತಾಯಿದ್ದೋ. ಇನ್ನು ಇವ್ರ ಮನೆಗೆ ಹೋಗ್ಬೇಕಾದ್ರೂ ಅಂತೂ ತುಂಬಾ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. 1.5 ಗಂಟೆ ಆಗುತ್ತೆ ಹೋಗ್ಲಿಕ್ಕೆ ಅಂತ ಅಂದ್ಕೊಂಡು, ಆದರೆ 2.5 ಗಂಟೆ ಆಯಿತು ಅವ್ರ ಮನೆಗೆ ಹೋಗೋ ಅಷ್ಟರಲ್ಲಿ. ನನ್ನ ತಮ್ಮ ಕೂಡ ಅದನ್ನೇ ಹೇಳ್ತಾ ಇದ್ದ, ಏನಕ್ಕ ಊರಿಗೆ ಹೋಗ್ಬಿಟ್ಟು ವಾಪಸ್ ಬರ್ಬೋದಿತ್ತು, ಇವ್ರ ಮನೆಗೆ ಹೋಗೋ ಅಷ್ಟರಲ್ಲಿ ಇಷ್ಟೊತ್ತು ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು. ಗೊತ್ತೇ ಇರುತ್ತಲ್ಲ ಬೆಂಗಳೂರು ಒಳಗಡೆ ಬಂದು ಅಂದರೆ ಎಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಕಸಿನ್ ಮನೆಗೂ ಬಂದು, ಇವತ್ತು ನಾನ್ ವೆಜ್ ಎಲ್ಲ ಏನು ತಿನ್ನಲ್ಲ ಅಲ್ವಾ, ಹಾಗಾಗಿ ಅವಳು ಕೇಳಿದ್ಲು ಏನಾದರೂ ತಿಂತೀರಾ ಅಕ್ಕ, ಏನಾದರೂ ಮಾಡಲಾ ಅಂತ ಹೇಳ್ಬಿಟ್ಟು. ಚಿಕನ್ ಮಾಡ್ತೀನಿ ಅಂತ ಎಲ್ಲ ಹೇಳಿ, ಬೇಡಪ್ಪ ನಾವೇನು ತಿನ್ನಲ್ಲ ಅಂತ ಅಂದಿದ್ದಕ್ಕೆ ಸ್ವಲ್ಪ ಅನ್ನ ಸಾಂಬಾರು ಹಾಗೆ ಬಜ್ಜಿ ಪಾಯಸ ಎಲ್ಲನೂ ಮಾಡಿದ್ಲು. ನಾವು ಬೇಡ ಅಂದರೂ ಕೇಳಿರಲಿಲ್ಲ, ಮಾಡಿಟ್ಟಿದ್ಲು. ಇನ್ನು ಅವಳನ್ನ ನೋಡಿಕೊಂಡು ಹೇಳಿಬಿಟ್ಟು ಅದಾದಮೇಲೆ ನಾವು ಕೂಡ ಹೊರಟು 1-2 ಅವರ್ ಅಲ್ಲೇ ಕೂತ್ಕೊಂಡು ಮಾತಾಡಿದ್ದಾಯಿತು. ಅವಳಿಗೆ ವ್ಲಾಗಲ್ಲೆಲ್ಲ ಬರೋದು ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಅವಳ ವಿಡಿಯೋಸ್ನೆಲ್ಲ ಏನೂ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಮೊದಲಿಂದನೂ ಹಂಗೆ ಅವಳು ಸ್ವಲ್ಪ ಮುಜುಗರ ಪಟ್ಕೊಳ್ತಾಳೆ ಅಷ್ಟೇ. ಇನ್ನು ಬರುವಾಗ ಸ್ವಲ್ಪ ನನಗೆ ಅಲ್ಲಿ ಅಕ್ಕಪಕ್ಕ ಏನೇನೋ ಇಟ್ಟಿರೋದು ಕಣ್ಣಿಗೆ ಕಾಣಿಸ್ತಾ ಇತ್ತು. ನನಗೇನಾದರೂ ಎಲ್ಲಾದರೂ ಈಚೆ ಕಡೆ ಹೋದಾಗ ಹೊರಗಡೆ ಏನಾದ್ರೂ ಮನೆಗೆ ಬೇಕಾಗಿದ್ದಂಥ ಪದಾರ್ಥ ಏನಾದರೂ ಸಿಕ್ಕಿದ್ರೆ ತೊಗೊಂಡು ಬಂದುಬಿಡ್ತೀನಿ. ಇನ್ನು ನನಗೊಂದು ಬುದ್ಧ ಕೂಡ ಬೇಕಿತ್ತು, ಹಾಗಾಗಿ ನೋಡೋಣ ಅಲ್ಲಿ ಚೆನ್ನಾಗಿದೆಯಾ ಅಂತ ಹೇಳಿ ನೋಡ್ತಾ ಇದ್ದು. ಪರವಾಗಿರಲಿಲ್ಲ, ಚೆನ್ನಾಗಿದ್ದು. ತೀರಾ ಒಳ್ಳೇದಿರುತ್ತೆ ಅಂತ ಕೂಡ ಏನಿಲ್ಲ, ಒಂದು ತಕ್ಕ ಮಟ್ಟಿಗಿತ್ತು, ಕಡಿಮೆ ಬೆಲೆ. ಹಾಗಾಗಿ ಒಂದೇ ಒಂದು ಬುದ್ಧಂದು ಮೂರ್ತಿನ ತೊಗೊಂಡು ಬಂದೆ. ನನಗೆ ಫುಲ್ ಬುದ್ಧ ಇರೋದು ಬೇಕಿತ್ತು, ಆದರೆ ಅಲ್ಲಿ ಸಿಗಲಿಲ್ಲ. ಬರೀ ಅರ್ಧ ಬರುತ್ತೆ ನೋಡಿ ಬುದ್ಧ, ಆ ಥರದ್ದಿತ್ತು. ಸರಿ ಅಂದ್ಬಿಟ್ಟು ಅದನ್ನೇ ತೊಗೊಂಡು ಬಂದೆ. ಅಪ್ಪುಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಅದೇನು ಚೆನ್ನಾಗಿಲ್ಲ ಕಣಮ್ಮು ಅಂತ ಹೇಳಿದ್ರು. ನನಗೇನೋ ಒಂಥರ ತರಬೇಕಂತ ಅನ್ನಿಸ್ತಾ ಇತ್ತು ಮುಂಚೆಯಿಂದನೂ ಕೂಡ, ಹಾಗಾಗಿ ತೊಗೊಂಡು ಬಂದೆ. ಇನ್ನು ನಾನು ಬಂದಾದಮೇಲೆ ನಮ್ಮ ಆಂಟಿ ಕೂಡ ಬಂದಿದ್ದರು, ಅವರು ಕೂಡ ಕೂತಿದ್ರಲ್ಲ. ಇನ್ನು ನಾನು ಫ್ರೆಶ್ನಪ್ ಆಗೋಣ ಅಂತ ಹೇಳಿ ಹೋದೆ. ಅಷ್ಟರಲ್ಲಿ ನನ್ನ ತಮ್ಮ ನಾನೇ ಕಾಫಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾನೆ. 100 ಸಲ ಕರೆದ, ಅದು ಹಾಲು ಸಿಗ್ತಿಲ್ಲ ಅಕ್ಕ, ಅದು ಸಕ್ಕರೆ ಸಿಗ್ತಿಲ್ಲ, ಟೀ ಪುಡಿ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು. ನಮ್ಮನೆ ಎಲ್ಲ ಪದಾರ್ಥಗಳನ್ನೂ ಕೂಡ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಇಟ್ಟಿರಲ್ಲ ನಾನು, ನನ್ನ ಕೈಗೆ ಮಾತ್ರ ಸಿಗೋ ಥರ ಇಟ್ಟಿರ್ತೀನಿ. ಅದನ್ನೇ ಹೇಳ್ತಿದ್ದ, ಎಲ್ಲೆಲ್ಲಿ ಇಟ್ಟಿರ್ತೀಯ, ನನಗೇನು ಸಿಗಲ್ಲ, ಏನೂ ಮಾಡ್ಕೊಳಕ್ಕಾಗಲ್ಲ ನಿಮ್ಮ ಮನೆಗೆ ಬಂದರೆ ಅಂತ ಹೇಳ್ಬಿಟ್ಟು. ಹಂಗೆ ಅಲ್ವಾ, ನಾವಿಟ್ಟಿರೋ ವಸ್ತುಗಳು ನಮಗೆ ಮಾತ್ರ ಸಿಗುತ್ತೆ ಕೆಲವೊಮ್ಮೆ. ಹೊಸ್ದಾಗಿ ಏನಾದರೂ ಮಾಡ್ಲಿಕ್ಕೆ ಮನೆಗೆ ಬಂದರೆ ಏನು ಸಿಕ್ಕಿರಲ್ಲ ಅವ್ರ ಕೈಲಿ. ಪುಡಿ ಹಂಗೆ ಬರೋದು, ಸ್ವಲ್ಪ ಹಾಕು. ಸಕ್ಕರೆ ಹಾಕ್ದಾ? ಒಂದು ಟೀ ಮಾಡೋಕ್ಕೆ ಫುಲ್ ಎಲ್ಲ ಗಬ್ಬಗಿಸ್ಕೊಂಡು ನೋಡ್ಬೇಕಾ. ಇದಕ್ಕೆ ಸ್ಪೂನ್ ಇಕ್ಕಿಲ್ವಾ ನೀನು? ನಾವು ಸಕ್ಕರೆ ಗಿಕ್ರೆ ಯೂಸ್ ಮಾಡೋದು ನೀವು ಬಂದಾಗ ಮಾತ್ರ. ಆಂಟಿ ಗಿಣ್ ಕೊಟ್ಟು ಕಳಿಸಿದ್ದಾರೆ ಇವತ್ತು. ಊರಿಂದ ಗಿಣ್ಣಾರು ಕೂಡ ಐತೆ ಮನೇಲಿ, ಊರಿಂದ ಕೂಡ ಐತೆ. ಇದು ಹಾಸನ ಸೈಡಲ್ಲಿ ಮಾಡೋ ಗಿಣ್ಣು, ನಮ್ಮ ಸೈಡಲ್ಲಿ ಮಾಡೋ ಗಿಣ್ಣು ಬೇರೆ ಥರ ಇರುತ್ತೆ. ಅಂದರೆ ಅವಲಕ್ಕಿ ಕಡಲೆಪುರಿ ಎಲ್ಲನೂ ಸೇರಿಸ್ಬಿಟ್ಟು ಗಿಣ್ಣು ಮಾಡ್ತೀವಿ. ಇದು ಬರೀ ಹಾಲು ಮಾತ್ರ ಹಾಕ್ಬಿಟ್ಟು ಬೆಲ್ಲ ಬಂದಿಲ್ಲ. ಟೀ ಪುಡಿ ಸಾಕು ಸಂತು, ಕಲರೇ ಬಂದಿಲ್ಲ. ಪರವಾಗಿಲ್ಲ, ನೀನ್ ಕುದಿಸಿದ್ರೆ ಕಲರ್ ಬರುತ್ತೆ. ಆಮೇಲೆ ಬರೀ ಟೀ ಪುಡಿ ವಾಸನೆ ಬರ್ತಿರುತ್ತೆ. ಏನೋ ಮಾಡ್ಕೊಡ್ತಾ ನೀನಂತೂ ಮಾಡ್ತಿಲ್ಲ, ಅವ್ರಾದ್ರೂ ಅಷ್ಟಾದ್ರೂ ಮಾಡ್ತವ್ರೆ. ಚೆನ್ನಾಗಿದೆ. ಇನ್ನೊಂದು ಸಪ್ರೇಟ್ ಬಾಕ್ಸ್ ನಂಗೆ ಅಂತಾನೆ ಮಾಡೋದು. ಇದಕ್ಕೆ ಅಕ್ಕಿ ರೊಟ್ಟಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಎರಡರದ್ದು ಕಾಂಬಿನೇಷನ್. ಸಾಯಂಕಾಲ ನೋಡಿ. ಸೂಪರ್ ಆಗಿದೆ. ಒಂಥರ ಪುಡ್ಡಿಂಗ್ ಬಟರ್ ಬೆಣ್ಣೆ ಐತೆ. ಮತ್ತಿದೋಳ ಇಲ್ಲ, ನಿಜ ನಿಜ. ಅದು ನೀನ್ ಮಾಡಿದ ಅಡ್ಗೆಗೆ ಹೇಳಿ ಹೇಳಿ ಅಭ್ಯಾಸ ಅಲ್ವಾ, ಬಂದ್ಬಿಡುತ್ತೆ, ಏನು ಮಾಡಕ್ಕಾಗಲ್ಲ. ಆಮೇಲೆ ಬಗಸ್ಕೊಂಡು ಏನಾದ್ರೂ ಮಾಡು ಊಟಕ್ಕೆ ಬರ್ತೀನಿ ಅಂತ ಹೇಳೋದು. ಅವಾಗ
ಏನೋ ನಿನ್ ಖುಷಿಗಷ್ಟೇ ಅದೆಲ್ಲ. ಇನ್ನು ಆಂಟಿಯರೆಲ್ಲ ಬಂದಿದ್ರಲ್ಲ, ಇನ್ನು ಆಂಟಿ ಬಂದುಬಿಟ್ರೆ ಮನೇಲಿ ನಗು ತಮಾಷೆ ಅದೆಲ್ಲ ಇದ್ದೇ ಇರುತ್ತೆ. ಇನ್ನು ಅಪ್ಪು ಇರಬೇಕು, ಅಪ್ಪು ಇದ್ರೆ ಅಂತೂ ಕೇಳೋದೇ ಬೇಡ. ಸುಮ್ಮನೆ ಎಲ್ಲರೂ ನನ್ನ ರೇಗಿಸ್ತಾ ಇರ್ತಾರೆ. ನಾನೊಂಥರ ಕುರಿ ಆಗ್ಬಿಟ್ಟಿರ್ತೀನಿ ಅವ್ರ ಮಧ್ಯದಲ್ಲಿ. ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಕೊಂಡು ತಮಾಷೆ ಮಾಡಿಕೊಂಡು ರೇಗಿಸ್ತಾ ಇರ್ತಾರೆ. ಇನ್ನು ಕಾಫಿ ಮಾಡಿದ್ನಲ್ಲ ಹೆಂಗಿದೆ ಅಂತೇಳಿ ಕೇಳ್ತಾ ಇದ್ದ. ಅವನಿಗೆ ಸ್ವಲ್ಪ ಬಾದಾಮ್ ಹಾಲು ಮಾಡ್ಕೊಂಡಿದ್ದ, ಹಾಗೆ ಲೇಖಮ್ಮಂಗೂ ಬಾದಾಮ್ ಹಾಲು ಮಾಡಿಕೊಟ್ಟ. ಆಂಟಿಗೆ ಒಂಚೂರು ಕಾಫಿ ಮಾಡಿದ್ದೆ. ಚೆನ್ನಾಗಿ ಮಾಡಿದ್ನಂತೆ, ಪರವಾಗಿಲ್ಲ ಅಂತ ಸಕ್ಕರೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟವನೆ ಅಂತ ಹೇಳ್ಬಿಟ್ಟು. ಇನ್ನು ಅವ್ನು ಯಾವತ್ತೂ ಕೂಡ ಕಾಫಿ ಗೀಫಿ ಮಾಡ್ದೋನೆಲ್ಲ ಇವತ್ತೇನೋ ಪಾಪ ಮಾಡ್ಕೊಂಡು ಕುಡಿತಿದ್ದಾನೆ. ನಾನು ಅದಲ್ಲದೆ ಬರುವಾಗ ನನಗೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು, ಹಾಗಾಗಿ ನಾನು ಮಲ್ಕೊಂಡ್ಬಿಟ್ಟಿದ್ದೆ ಹಿಂದೆ ಸೀಟ್ಗೆ ಹೋಗ್ಬಿಟ್ಟು. ಮನೆಗೆ ಬಂದಮೇಲೆ ಅವ್ನು ಎಚ್ಚರ ಮಾಡಿದ್ದು, ಬಂದು ಫ್ರೆಶ್ನಪ್ ಆಗಿ ಕುತ್ಕೊಂಡಿದ್ನಲ್ಲ, ಇನ್ನು ಹಾಗಾಗಿ ಅವನೇ ಮಾಡ್ಕೊಂಡಿದ್ದ ಅಷ್ಟೇ. ಮಾಮೂಲಿ ಇನ್ನು ರಾತ್ರಿ ಅಡುಗೆಗೆ ಏನಾದ್ರೂ ರೆಡಿ ಮಾಡಬೇಕು ಇವತ್ತು. ಬರೋ ಅಷ್ಟರಲ್ಲಿ ಒಂದು 6:30 6:45 ಆಗೇ ಹೋಯಿತು. ಎಲ್ಲಾದರೂ ಈ ಥರ ಹೊರಗಡೆ ಹೊರಟಾಗ ಮನೆಗೆ ಬರೋದು ತಡನೇ ಆಗೋಗ್ಬಿಡುತ್ತೆ. ಇನ್ನು ಮಾಮೂಲಿಯಾಗಿ ಎಲ್ಲರೂ ಕುತ್ಕೊಂಡು ಹರಟೆ ಹೊಡ್ಕೊಂಡು ಇವತ್ತು ಟೈಮ್ನ ಕಳೆದಿದ್ದಾಯಿತು. ಟೈಮ್ ಯಾವ ಥರ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಇನ್ನು ಮಾಮೂಲಿಯಾಗಿ ಶನಿವಾರ ಅಂದರೆ ಅಪ್ಪು ಜೊತೆ ಎಲ್ಲಾದ್ರೂ ಹೊರಗಡೆ ಹೋಗಿ ಬರ್ತಾಯಿದ್ದೋ ಅದು ಇದು ತೊಗೊಂಡು. ಈ ಸಲ ನನ್ನ ತಂಗಿ ನೋಡಬೇಕಿತ್ತಲ್ಲ, ಹಾಗಾಗಿ ಅಲ್ಲೋಗಿ ಬಂದು ಬರೋದೇ ಲೇಟಾಗೋಯಿತು. 12:30ಗೇನೋ ನಾವು ಅಲ್ಲಿ ಹೊರಟಿದ್ದು, ಅಂದರೆ ಅಲ್ಲಿಗೆ ಹೋಗಿದ್ದು ಬರೋ ಅಷ್ಟರಲ್ಲಿ 6:30 ಆಗೇ ಹೋಯ್ತು. ಇವತ್ತು ದಿನ ಹೆಂಗೆ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ. ಎಲ್ಲಾದರೂ ಒಂದು ಕಡೆ ಹೋದರೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದು ಕೂಡ ಗೊತ್ತಾಗೋದೇ ಇಲ್ಲ. ಇನ್ನು ಇವಾಗ ರಾತ್ರಿಗೆ ಏನಾದರೂ ಒಂದು ಅಡುಗೆ ಮಾಡಬೇಕು. ಸ್ವಲ್ಪ ಸಿಂಪಲ್ಲಾಗಿ ರಾಗಿ ದೋಸೆ ಮಾಡಿಬಿಟ್ಟು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅದಲ್ಲದೆ ಅಲ್ಲೆಲ್ಲ ಹೋಗ್ಬಿಟ್ಟು ಬಂದ್ವಲ್ಲ, ನನಗೂ ಸ್ವಲ್ಪ ಟಯರ್ಡ್ ಆದಂಗೆ ಅನಿಸ್ತಾ ಇತ್ತು. ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡೋಣ ಅಂತ ಎಲ್ಲ ಹೇಳ್ಬಿಟ್ಟು. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ವ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಡ್ತೀನಿ. ಪೂರ್ತಿಯಾಗಿ ವ್ಲಾಗ್ನ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಆಯಿತಾ? ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.